ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಟೆಹರಾನ್ನಲ್ಲಿ ಅವತ್ತು ಎಲ್ಲವೂ ಖಮೇನಿ ಅನ್ಕೊಂಡ ಹಾಗೆ ಆಗ್ತಾ ಇದ್ರೆ ಮೀಟಿಂಗ್ ಮುಗಿಸಿ ಸೇಫ್ ಆಗಿ ಮನೆಯಿಂದ ಹೊರಗೆ ಬರ್ತಾ ಇದ್ರು. ಆದರೆ ಇಸ್ರೇಲ್ ಅಮೆರಿಕ ಪ್ಲಾನ್ ಬೇರೆನೇ ಇತ್ತು. ಈ ಹಿಂದಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಅಮೆರಿಕ ಅದೇ ರೀತಿ ಇಸ್ರೇಲ್ ಒಟ್ಟಾಗಿ ಈ ಒಂದು ಕೆಲಸವನ್ನ ಮಾಡಿದ್ರು, ಖಮೇನಿ ಹತ್ಯೆಯನ್ನ ಹೇಗೆ ಮಾಡಿದ್ರು ಅನ್ನುವಂಥದ್ದನ್ನ ನಾನು ಹೇಳಿದ್ದೆ. ಇವತ್ತು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಖಮೇನಿಯ ಹತ್ಯೆಯ ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ಇದೆ, ಅದನ್ನು ನೋಡೋಣ. ವೀಕ್ಷಕರ, ತಾರೀಕು 28 ಶನಿವಾರ. ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಇತ್ತು, ಎಲ್ಲವೂ ಶಾಂತವಾಗಿ ಇತ್ತು. ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಒಂದು ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಸಲುವಾಗಿ ತನ್ನ ಮನೆ ಒಳಗೆ ಇರುತ್ತಾರೆ. ಆ ಕಟ್ಟಡದ ಒಳಗೆ ಪ್ರವೇಶ ಮಾಡಿದ ಕೆಲವು ನಿಮಿಷಗಳಲ್ಲಿ ಅವರ ಹತ್ಯೆ ಆಗತ್ತೆ, ಅವರ ಮೇಲೆ ದಾಳಿ ಆಗತ್ತೆ. ಆ ದಾಳಿ ಹೇಗೆ ಆಯ್ತು ಅನ್ನುವಂಥದ್ದನ್ನ ಹೇಳಿದೀನಿ ಹಿಂದಿನ ಕಾರ್ಯಕ್ರಮದಲ್ಲಿ. ಇವತ್ತು ಆ ದಾಳಿಗೆ ಮುಂಚೆ ನಡೆದಂತಹ ಒಂದಷ್ಟು ಘಟನೆಗಳ ಬಗ್ಗೆ ಏನೆಲ್ಲ ಮಾಡಿದ್ರು ಅದರ ಬಗ್ಗೆ ನೋಡೋಣ. ವೀಕ್ಷಕರೇ, ಫೈನಾನ್ಷಿಯಲ್ ಟೈಮ್ಸ್ ನೀಡಿದಂತಹ ಹೊಸ ವರದಿಯ ಪ್ರಕಾರ ಈ ಹತ್ಯೆಯನ್ನು ನಡೆಸೋದಕ್ಕೆ ಪ್ಲಾನ್ ಸ್ಟಾರ್ಟ್ ಆಗಿದ್ದು ಖಮೇನಿಯ ಮೇಲೆ ನಿಗಾ ವಹಿಸೋದ್ರಿಂದ, ಅಂದ್ರೆ ಅವರ ಮೇಲೆ ಒಂದು ಕಣ್ಣನ್ನ ಇಡೋದ್ರಿಂದ. ಅದೆಷ್ಟೋ ವರ್ಷಗಳ ಕಾಲ ಸದ್ದಿಲ್ಲದೆ ಮೊಸಾದ್ ಈ ಒಂದು ಕೆಲಸವನ್ನ ಮಾಡ್ತಾ ಇತ್ತು. ಕೇವಲ ಖಮೇನಿ ಮೇಲೆ ಮಾತ್ರ ಕಣ್ಣನ್ನ ಇಟ್ಟಿದ್ರಾ? ಖಂಡಿತವಾಗ್ಲೂ ಅಲ್ಲ. ಆ ವರದಿ ಹೇಳೋದು ಏನು ಅಂತಂದ್ರೆ, ಇಸ್ರೇಲ್ ಇರಾನ್ ದೇಶವನ್ನ ತನ್ನ ಆಪ್ತ ಅನ್ನುವಷ್ಟು A to Z ಸಂಪೂರ್ಣವಾಗಿ ತಿಳ್ಕೊಳ್ತಾ ಇತ್ತು. ಅಂಡ್ ಇದು ಕೆಲವು ಅಧಿಕಾರಿಗಳ ಮೇಲೆ ಮಾತ್ರ ನಡೆಸಿದಂತಹ ಗುಪ್ತಚರ ಕಾರ್ಯ ಮಾತ್ರ ಅಲ್ಲ, ಒಂದು ಸಂಪೂರ್ಣ ನಗರದ ಟ್ರಾಫಿಕ್ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಎಸ್, ಇಸ್ರೇಲ್ ಟೆಹರಾನ್ ನಗರದ ಟ್ರಾಫಿಕ್ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡುತ್ತೆ. ಅದರ ಮೂಲಕ ಅವರಿಗೆ ಡೈರೆಕ್ಟ್ ಕ್ಯಾಮೆರಾಗಳ ಆಕ್ಸೆಸ್ ಸಿಗುತ್ತೆ. ಇರಾನ್ ಈ ಸರ್ವೇಲೆನ್ಸ್ ಕ್ಯಾಮ್ರಾ ಇದೆಯಲ್ವಾ, ಇವುಗಳನ್ನ ತನ್ನ ದೇಶದ ಒಳಗೆ ತನ್ನದೇ ಜನರನ್ನ ಗಮನಿಸೋದಕ್ಕೆ, ತನ್ನದೇ ದೇಶದ ಪ್ರತಿಭಟನಾಕಾರರನ್ನಾಗಿರ್ಬೋದು, ವಿರೋಧಿಗಳನ್ನಾಗಿರ್ಬೋದು, ಇವರನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ, ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಆ ಕ್ಯಾಮೆರಾಗಳನ್ನ ಇರಾನ್ ಅಳವಡಿಕೆ ಮಾಡಿತ್ತು. ಆದರೆ ಏನು ಮಾಡೋದು, ಬ್ಯಾಡ್ ಲಕ್. ಮೊಸಾದ್ ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕಾ? ಆ ಕ್ಯಾಮೆರಾಗಳನ್ನೇ ಇದೇ ಮೊಸಾದ್ ಖಮೇನಿ ಆಡಳಿತದ ಮೇಲೆ ನಿಗಾ ವಹಿಸೋದಕ್ಕೆ ಅಂತ, ಆತನ ಮೇಲೆ ಕಣ್ಣಿಡೋದಕ್ಕೆ ಅಂತ ಹ್ಯಾಕ್ ಮಾಡಿ ಆ ಮೂಲಕ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಕಾರ್ನರ್ ಅಲ್ಲಿ ಇದ್ದಂತಹ ಕ್ಯಾಮೆರಾಗಳು ಮೊಸಾದ್ಗೆ ಒಂದು ಸಣ್ಣ ವಿಚಾರವನ್ನ ಕರೆಕ್ಟ್ ಆಗಿ ತೋರಿಸ್ತಾ ಇತ್ತು. ವಿಚಾರ ಸಣ್ಣದೇ ಆಗಿರ್ಬೋದು, ಆದ್ರೆ ಅತ್ಯಂತ ಮಹತ್ವದ ಮಾಹಿತಿ ಅನ್ನೋದು ಕೊಡ್ತಾ ಇತ್ತು. ಏನಪ್ಪಾ ಅಂತಹ ಮಹತ್ವದ ಮಾಹಿತಿ ಅಂತ ಕೇಳಿದ್ರೆ, ಆಯತುಲ್ಲಾ ಖಮೇನಿಯ ಭದ್ರತಾ ಸಿಬ್ಬಂದಿಗಳಿದ್ದಾರಲ್ವಾ, ಅವರು ತಮ್ಮ ಕಾರುಗಳನ್ನ ಎಲ್ಲಿ ಪಾರ್ಕ್ ಮಾಡ್ತಾರೆ, ಈ ಮಾಹಿತಿಯನ್ನ ಒಂದು ಕ್ಯಾಮ್ರಾ ತೋರಿಸ್ತಾ ಇತ್ತು. ಆ ದೃಶ್ಯಗಳನ್ನ ಫಾಲೋ ಅಪ್ ಮಾಡ್ತಾ ಇಸ್ರೇಲ್ಗೆ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಹೋದ್ವು. ಭದ್ರತಾ ಸಿಬ್ಬಂದಿ ಯಾವಾಗ ಬರ್ತಾರೆ, ಕಾರುಗಳನ್ನ ಎಲ್ಲಿ ನಿಲ್ಲಿಸ್ತಾರೆ, ಯಾವ ಅಧಿಕಾರಿಯನ್ನ ಯಾರು ಕರ್ಕೊಂಡು ಹೋಗ್ತಾರೆ, ಯಾರು ಕರ್ಕೊಂಡು ಬರ್ತಾರೆ, ಯಾರ ರಕ್ಷಣೆಗೆ ಇದ್ದಾರೆ, ಯಾರ ಭದ್ರತಾ ಸಿಬ್ಬಂದಿ ಯಾರು, ಅಂಡ್ ಯಾರ ಶಿಫ್ಟ್ ಅಂದ್ರೆ ಯಾವ ಭದ್ರತಾ ಸಿಬ್ಬಂದಿಯ ಶಿಫ್ಟ್ ಯಾವಾಗ ಬದಲಾವಣೆ ಆಗತ್ತೆ, ಈ ಎಲ್ಲ ವಿವರಗಳನ್ನ ಇಸ್ರೇಲ್ ಟೆಹರಾನ್ನ ಆ ಒಂದು ಟ್ರಾಫಿಕ್ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿ ಸಂಗ್ರಹ ಮಾಡ್ತಾ ಇತ್ತು. ಅಂಡ್ ಇದೇ ಮಾಹಿತಿಗಳು ಖಮೇನಿ ಹತ್ಯೆಗೆ ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ನಂಬುತ್ತೀರಾ? ಎಸ್ ವೀಕ್ಷಕರ, ಒಂದು ದೇಶದ ಸರ್ವೋಚ್ಚ ನಾಯಕನನ್ನ ಕೊಲ್ಲಬೇಕು ಅಂತಂದ್ರೆ, ಆತನನ್ನ ಹತ್ಯೆ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ. ನಾವಿವತ್ತು ಬಾಯಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಹಿಂದೆ ಇರುವಂತಹ ಪ್ಲಾನ್ ಇದೆಯಲ್ವಾ, ಅದು ಎಷ್ಟೇ ಮಾಡಿದ್ರು ಕೂಡ ಈಸಿ ಇರೋದಿಲ್ಲ. ಆತನನ್ನ ನೇರವಾಗಿ ಗಮನಿಸಿದ್ರು ಕೆಲವೊಮ್ಮೆ ಅವರನ್ನ ಟ್ರ್ಯಾಕ್ ಮಾಡೋದು ಕಷ್ಟ ಆಗಿಬಿಡತ್ತೆ. ಆದ್ರೆ ಆ ಸರ್ವೋಚ್ಚ ನಾಯಕನ ಸುತ್ತಲಿರುವಂತಹ ಜನರನ್ನ ಗಮನಿಸಿದ್ರೆ, ಅವರನ್ನ ಟ್ರ್ಯಾಕ್ ಮಾಡಿದ್ರೆ, ಎಸ್, ಆಗ ಈಸಿಯಾಗಿ ಆ ನಾಯಕನನ್ನ ಅಂದ್ರೆ ಆ ಸರ್ವೋಚ್ಚ ನಾಯಕನನ್ನ ಪತ್ತೆ ಹಚ್ಚಬಹುದು. ಇಸ್ರೇಲ್ ಕೂಡ ಮಾಡಿದ್ದು ಇದನ್ನೇ. ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿ ಅದರಿಂದ ಸಿಕ್ಕಂತಹ ಎಲ್ಲ ಇನ್ಫಾರ್ಮೇಶನ್ಸ್ ಗಳನ್ನ ಬಳಸಿಕೊಂಡು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಒಂದು ದೊಡ್ಡ ಪ್ರಮಾಣದ ಡೇಟಾ ಫೈಲ್ ಅನ್ನು ಸಿದ್ಧಪಡಿಸುತ್ತೆ. ಅದಕ್ಕೆ ಪ್ಯಾಟರ್ನ್ ಆಫ್ ಲೈವ್ ಫೈಲ್ಸ್ ಅಂತ ಹೆಸರನ್ನ ಕೂಡ ಕೊಡ್ತಾರೆ.
ಆ ಫೈಲ್ ಒಳಗೆ ಏನೆಲ್ಲ ಮಾಹಿತಿ ಇತ್ತು ಅಂತ ನೋಡಿದ್ರೆ ಖಮೇನಿಯ ಭದ್ರತಾ ಸಿಬ್ಬಂದಿಯ ಮನೆ ವಿಳಾಸಗಳಾಗಿರಬಹುದು, ಕೆಲಸಕ್ಕೆ ಹೋಗುವಂತಹ ರೂಟ್ ಆಗಿರಬಹುದು, ಅವರ ಡ್ಯೂಟಿ ಸಮಯ ಆಗಿರಬಹುದು, ಹೀಗೆ ಬಹಳಷ್ಟು ಮಾಹಿತಿಯನ್ನು ಅದರಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ರು. ಇದನ್ನ ಇಸ್ರೇಲ್ ವರ್ಷಗಳ ಕಾಲ ಮಾಡತ್ತೆ. ಒಂದೆರಡು ದಿನ ಮಾಡುವಂಥದ್ದಲ್ಲ ಅಥವಾ ತಿಂಗಳುಗಳ ಕಾಲ ಮಾಡುವಂಥದ್ದಲ್ಲ, ವರ್ಷಗಳ ಕಾಲ ಮಾಡಿತು. ಅಂಡ್ ಈ ಪ್ರಾಜೆಕ್ಟ್ ಅನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದು ಯೂನಿಟ್ 8200. ಇದು ಇಸ್ರೇಲ್ನ ಅತ್ಯಂತ ಪ್ರಮುಖ ಸಿಗ್ನಲ್ ಇಂಟೆಲಿಜೆನ್ಸ್ ಯೂನಿಟ್. ಈ ಯೂನಿಟ್ 8200 ಕಲೆಕ್ಟ್ ಮಾಡಿದಂತಹ ಎಲ್ಲ ಮಾಹಿತಿಯನ್ನ ಬಿಲಿಯನ್ ಗಟ್ಟಲೆ ಡೇಟಾ ಪಾಯಿಂಟ್ಗಳಾಗಿರಬಹುದು, ಫೋನ್ ಸಿಗ್ನಲ್ ಆಗಿರಬಹುದು, ಕ್ಯಾಮ್ರಾ ಫೀಡ್ ಆಗಿರಬಹುದು, ಚಲನವಲನ ಮಾಹಿತಿಗಳಾಗಿರಬಹುದು, ರಿಲೇಶನ್ಶಿಪ್ ಮ್ಯಾಪ್ ಆಗಿರಬಹುದು, ಇವೆಲ್ಲವನ್ನ AI ಬೇಸ್ಡ್ ಮಾಹಿತಿಯನ್ನಾಗಿ ಕನ್ವರ್ಟ್ ಮಾಡ್ತಾರೆ. ಇವರುಗಳು ಬಳಸಿದಂತಹ ಆ ಪ್ಯಾಟರ್ನ್ ಅನ್ನ ನೆಟ್ವರ್ಕ್ ಅನಾಲಿಸಿಸ್ ಅಂತ ಕರೀತಾರೆ. ಅಂದ್ರೆ ಏನರ್ಥ? ಯಾರ್ಯಾರ ಜೊತೆ ಮಾತಾಡ್ತಾರೆ, ಯಾರ್ಯಾರ ಮೇಲೆ ಪ್ರಭಾವವನ್ನು ಬೀರ್ತಾರೆ, ಈ ಎಲ್ಲ ಸಂಬಂಧಗಳ ಜಾಲವನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಆ ಮೂಲಕ ಅವರು ಆಯತುಲ್ಲಾ ಖಮೇನಿಯ ದಿನನಿತ್ಯದ ಜೀವನದ ಸಂಪೂರ್ಣ ಚಿತ್ರಣವನ್ನ ಕಟ್ಕೊಂಡಿದ್ರು. ಎಲ್ಲವನ್ನ ಕೂಡ ನೋಡ್ತಾ ಇದ್ರು. ಕೇಳುವಾಗ ನಿಮಗೆ ಒಳ್ಳೆ ಸಿನಿಮಾ ಸ್ಟೋರಿ ತರ ಅನ್ನಿಸ್ಬೋದಲ್ವಾ? ಆದರೆ ಮೊಸಾದ್ ಬಗ್ಗೆ, ಅವರ ಈ ಹಿಂದಿನ ಕಾರ್ಯಾಚರಣೆಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಅಂತ ನನಗನ್ನಿಸುತ್ತೆ. ವೀಕ್ಷಕರೇ, ಖಮೇನಿ ಮೇಲೆ ದಾಳಿ ಆಯ್ತಲ್ವಾ, ಅವತ್ತು ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಖಮೇನಿಯ ಮನೆಯ ಸುತ್ತ ಇರುವಂತಹ ಎಲ್ಲ ಸೆಲ್ಯುಲರ್ ನೆಟ್ವರ್ಕ್ಗಳು ವರ್ಕ್ ಆಗೋದಿಲ್ಲ, ಫೋನ್ ಕಾಲ್ಸ್ ಹೋಗೋದು ಇಲ್ಲ, ಬರೋದು ಇಲ್ಲ. ಈ ಎಮರ್ಜೆನ್ಸಿ ಸೈಲೆನ್ಸ್ ಆಗಿರ್ಬೋದು ಅಥವಾ ಈ ಎಮರ್ಜೆನ್ಸಿ ಟೈಮಲ್ಲಿ ಮೆಸೇಜ್ ಹೋಗುತ್ತಲ್ವಾ, ಅದು ಯಾವುದು ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಖಮೇನಿಯ ಭದ್ರತಾ ಸಿಬ್ಬಂದಿಗಳಿಗೆ ಯಾರನ್ನ ಕೂಡ ಸಂಪರ್ಕಿಸೋದಕ್ಕೆ ಆಗಬಾರ್ದು, ಆ ರೀತಿ ಎಲ್ಲ ಕೂಡ ಮಾಡ್ತಾರೆ. ಯಾರು ಮಾಡ್ತಾರೆ? ಮೊಸಾದ್ ಮಾಡುವಂಥದ್ದು. ಅದೇ ಸಮಯದಲ್ಲಿ ಇಸ್ರೇಲ್, ಅದೇ ರೀತಿ ಅಮೆರಿಕ ಗುಪ್ತಚರ ಸಂಸ್ಥೆಗಳು ಕಾರ್ಯಾಚರಣೆಯಲ್ಲಿ ಆಲ್ರೆಡಿ ತೊಡಗಿಕೊಂಡಿದ್ರು. ಖಮೇನಿ ತಮ್ಮ ನಿವಾಸದಲ್ಲೇ ಇರ್ತಾರೆ, ಅಲ್ಲಿ ಪ್ರಮುಖ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಇಲ್ಲಿ ಇಸ್ರೇಲ್, ಅಮೆರಿಕ ಕೇವಲ ಆ ಡೇಟಾದ ಮೇಲೆ ಮಾತ್ರ ಅವಲಂಬಿತರಾಗಿ ಈ ಒಂದು ದಾಳಿಗೆ ಮುಂದೆ ಹೋಗಲಿಲ್ಲ. ಇಲ್ಲಿ ಅಮೆರಿಕಾಗೆ ಆಗಿರಬಹುದು, ಇಸ್ರೇಲ್ಗೆ ಆಗಿರಬಹುದು, ಅದರ ಒಳಗೆ ಅಂದ್ರೆ ಇರಾನ್ ಒಳಗೆ ಹ್ಯೂಮನ್ ಇಂಟೆಲಿಜೆನ್ಸ್ ಕೂಡ ಆಯಿತು. ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಅಂದ್ರೆ ಇರಾನ್ ಒಳಗೆ ಇದ್ದುಕೊಂಡು ಇವರಿಗೆ ಒಂದಷ್ಟು ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ರು. ಅವರು ಕೊಟ್ಟಂತಹ ಮಾಹಿತಿಯನ್ನ ಇವರು ಕನ್ಫರ್ಮ್ ಮಾಡ್ಕೊಳ್ತಾರೆ. ಇಲ್ಲಿ ಇರಾನ್ಗೆ ನಮ್ಮ ಮೇಲೆ ದಾಳಿ ಆಗತ್ತೆ ಎನಿ ಟೈಮ್ ಅನ್ನುವಂಥದ್ದು ಆಲ್ರೆಡಿ ಗೊತ್ತಿತ್ತು. ಆದ್ರೆ ಬೆಳಗ್ಗೆ ಹೊತ್ತು ದಾಳಿ ಆಗುತ್ತೆ ಅನ್ನುವಂತಹ ಯಾವುದೇ ಐಡಿಯಾ ಅವರಿಗೆ ಇರಲಿಲ್ಲ. ಹೆಚ್ಚಾಗಿ ಈ ದಾಳಿಗಳು ರಾತ್ರಿ ಹೊತ್ತೇ ಆಗೋದ್ರಿಂದ ಇರಾನ್ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಆದರೆ ಇಸ್ರೇಲ್ ಅಮೆರಿಕ ಐಡಿಯಾ ಇಲ್ಲಿ ಬೇರೆನೇ ಇತ್ತು. ಬೆಳಗ್ಗೆ ಮೀಟಿಂಗ್ ಆಗುವಂತಹ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ದಾಳಿ ಆಗತ್ತೆ, ಆ ಮೂಲಕ ಖಮೇನಿಯ ಹತ್ಯೆ ಆಗತ್ತೆ. ವೀಕ್ಷಕರೇ, ಇಸ್ರೇಲ್ಗೆ ಇಂತಹ ದಾಳಿಗಳಾಗಿರ್ಬೋದು ಅಥವಾ ಇಂತಹ ಪ್ಲಾನ್ ಮಾಡುವಂಥದ್ದಾಗಿರ್ಬೋದು ಇದ್ಯಾವುದು ಕೂಡ ಹೊಸದೇನಲ್ಲ. ಇಂತಹ ಕಾರ್ಯಾಚರಣೆಗಳಿಗೇನೆ ಆಕ್ಚುಲಿ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಫೇಮಸ್ ಆಗಿರುವಂಥದ್ದು. ನೀವು 2024ರಲ್ಲಿ ನಡೆದಂತಹ ಪೇಜರ್ ಸ್ಫೋಟವನ್ನ ನೆನಪಿಸ್ಕೊಳ್ಬಹುದು. ಹಿಂದಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಇದನ್ನ ಉಲ್ಲೇಖ ಮಾಡಿದ್ದೆ. ಹಿಜ್ಬುಲ್ಲಾ ಸಂಘಟನೆಯ ಸದಸ್ಯರು ಪೇಜರ್ ಅನ್ನ ಬಳಸ್ಕೊಂಡು ಸಂಪರ್ಕದಲ್ಲಿ ಇರ್ತಾರೆ, ಯಾಕಂದ್ರೆ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ಆಗಲ್ಲ. ಆದ್ರೆ ಇಸ್ರೇಲ್ ಏನು ಮಾಡುತ್ತೆ, ಆ ಪೇಜರ್ ಅನ್ನ ಕೂಡ ಹ್ಯಾಕ್ ಮಾಡಿ ಅವುಗಳನ್ನ ಇದ್ದಲ್ಲೇ ಸ್ಫೋಟಗೊಳಿಸ್ತಾರೆ. ಅಟ್ ಅ ಟೈಮ್ ಸಾವಿರಾರು ಪೇಜರ್ಗಳು ಸ್ಫೋಟಗೊಳ್ಳುತ್ತವೆ. ಅದರಿಂದ ಸಾವಿರಾರು ಹಿಜ್ಬುಲ್ಲಾ ನಾಯಕರು ಸಾವನ್ನಪ್ತಾರೆ. ಆ ಕಾರ್ಯಾಚರಣೆ ಕೂಡ ಅಷ್ಟೇ, ಖಮೇನಿ ದಾಳಿಯ ಹಾಗೆ ಒಂದೆರಡು ದಿನ ನೋಡಿ ಮಾಡಿರುವಂಥದ್ದಲ್ಲ. ಹಲವಾರು ವರ್ಷಗಳ ಒಂದು ತಪಸ್ಸಾಗಿರಬಹುದು. ಡೇಟಾ ಕಲೆಕ್ಟ್ ಮಾಡುವಂಥದ್ದು, ಇರಾನ್ ಒಳಗೆ ಪ್ರವೇಶ ಮಾಡುವಂಥದ್ದು, ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು, ಸರಿಯಾದ ಸಮಯವನ್ನ ನಿರೀಕ್ಷೆ ಮಾಡಿ ದಾಳಿಯನ್ನ ಮಾಡುವಂಥದ್ದು. ಅದು ಪೇಜರ್ ವಿಚಾರದಲ್ಲೂ ಅದೇ ಆಗಿರುವಂಥದ್ದು, ಈಗ ಖಮೇನಿ ವಿಚಾರದಲ್ಲೂ ಕೂಡ ಇದೇ ಆಗಿರುವಂಥದ್ದು. ವೀಕ್ಷಕರೇ, ಇವೆಲ್ಲವನ್ನ ನೋಡಿದಾಗ ನಿಮಗಿಲ್ಲಿ ಏನು ಅರ್ಥ ಆಗುತ್ತೆ ಹೇಳಿ? ನಾನು ಹೇಳ, ಈಗಿನ ಆಧುನಿಕ ಯುದ್ಧದ ಸ್ವರೂಪ, ಪ್ಯಾಟರ್ನ್ ಬದಲಾಗ್ಬಿಟ್ಟಿದೆ. ಕರೆಕ್ಟಾ? ಯುದ್ಧ ಅಂತಂದ್ರೆ ಹೊಡೆಯೋದು, ಬಡಿಯೋದು, ಕ್ಷಿಪಣಿ, ಯುದ್ಧ ವಿಮಾನ, ಇದರಿಂದ ಮಾತ್ರ ಯುದ್ಧ ನಡೆಯೋದು ಅಲ್ಲ. ಡೇಟಾ ಕಲೆಕ್ಟ್ ಮಾಡೋದು, ಹ್ಯಾಕ್ ಮಾಡೋದು, ಅದೆಷ್ಟೋ ವರ್ಷಗಳ ಕಾಲ ಟ್ರ್ಯಾಕ್ ಮಾಡೋದು, ಆಮೇಲೆ ಗುರಿ ಇಟ್ಟು ಮುಗಿಸುವಂಥದ್ದು.
ಆ್ಯಂಡ್ ಇಂತಹ ಯುದ್ಧದಲ್ಲಿ ಇಸ್ರೇಲ್ ಒಂಥರ ಎಕ್ಸ್ಪರ್ಟ್ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಿಲ್ಲ. ಪೇಜರ್ಗಳ ವಿಚಾರದಲ್ಲಿ ಆಗಿರ್ಬೋದು, ಈಗ ಖಮೇನಿ ಹತ್ಯೆ ವಿಚಾರದಲ್ಲಿ ಆಗಿರ್ಬೋದು, ಇಂಥ ಒಂದಷ್ಟು ದಾಳಿಗಳು ಇಸ್ರೇಲ್ ಈ ರೀತಿಯಾಗಿ ಮಾಡಿರುವಂಥದ್ದು. ನಿಮಗೇನನ್ಸುತ್ತೆ ಇದರ ಬಗ್ಗೆ? ಮೊಸಾದ್ನ ರೋಚಕ ಕಾರ್ಯಾಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.